Hi, welcome to Math Girl YouTube channel. Chapter 4 Quadratic Equations 10th Standard Textbook ಅಲ್ಲಿ ಇದು ಇದೆ. ಇಂಟ್ರೊಡಕ್ಷನ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್ ಈ ಒಂದು ವಿಡಿಯೋದಲ್ಲಿ ಇರುತ್ತೆ. ಮೀನಿಂಗ್ ಆಫ್ ಕ್ವಾಡ್ರಾಟಿಕ್ ಇಕ್ವೇಷನ್ಸ್. ಎ ಕ್ವಾಡ್ರಾಟಿಕ್ ಇಕ್ವೇಷನ್ ಈಸ್ ಅನ್ ಇಕ್ವೇಷನ್ ಆಫ್ ದಿ ಫಾರ್ಮ್ ax square plus bx plus c is equal to 0 where a is not equal to 0. ಅಂದರೆ ಯಾವ ಥರ ಈಕ್ವೇಷನ್ ಯಾವ ಫಾರ್ಮಲ್ಲಿ ಇರಬೇಕು ಅಂತ ಅಂದರೆ ಯಾವ ಥರ ಅಂತ ಇಲ್ಲಿ ಬರ್ದಿದ್ದೀನಿ ನೋಡಿ. ax square plus bx plus c is equal to 0. ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ಫಾರ್ಮಲ್ಲಿ ಇರಬೇಕು, ಯಾವ ಥರ ಫಾರ್ಮಲ್ಲಿ ಇರಬೇಕು ಅಂತ ಕೇಳಿದಾಗ ax square plus bx plus c is equal to 0 ಈ ಒಂದು ಫಾರ್ಮಲ್ಲಿ ಇದ್ದರೆ ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ಇಲ್ಲೊಂದು ಕಂಡೀಷನ್ ಕೊಟ್ಟಿದ್ದಾರೆ ಏನಂತ ಅಂದರೆ ಎ ಈಸ್ ನಾಟ್ ಈಕ್ವಲ್ ಟು 0. ಎ ಅನ್ನೋ ಒಂದು ವ್ಯಾಲ್ಯೂ ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯೆಂಟ್ ಏನಿದೆ ಎ ಅನ್ನೋದು 0 ಆಗಿರಬಾರ್ದು. ಎ ಬಿ ಸಿ, ಇಲ್ಲಿ ಎ ಬಿ ಸಿ ಅಂದರೆ ಏನು, ರಿಯಲ್ ನಂಬರ್ಸ್ ಅಂತ ಹೇಳಿದೆ. ರಿಯಲ್ ನಂಬರ್ಸ್ ಅಂದರೆ ಯಾವ್ದು ಬರುತ್ತೆ, ನ್ಯಾಚುರಲ್ ನಂಬರ್ಸ್, ಹೋಲ್ ನಂಬರ್ಸ್, ಇಂಟೀಜರ್ಸ್, ರ್ಯಾಷನಲ್ ನಂಬರ್ಸ್, ಇರ್ಯಾಷನಲ್ ನಂಬರ್ಸ್ ಇವೆಲ್ಲವೂ ಇರೋ ಅಂಥದ್ದನ್ನು ರಿಯಲ್ ನಂಬರ್ಸ್ ಅಂತ ಹೇಳ್ತೀವಿ. ಸೊ ಆಲ್ರೆಡಿ ಗೊತ್ತಿದೆ ಅನಿಸುತ್ತೆ ನಿಮಗೆ ರಿಯಲ್ ನಂಬರ್ಸ್ ಮತ್ತು ಕಾಂಪ್ಲೆಕ್ಸ್ ನಂಬರ್ಸ್ ಅಂತ. ಅದರ್ ದ್ಯಾನ್ ರಿಯಲ್ ನಂಬರ್ಸ್ ಈಸ್ ಕಾಂಪ್ಲೆಕ್ಸ್ ನಂಬರ್ಸ್. ಬಟ್ ನಮಗೆ ಇಲ್ಲಿ ಏನು ಬೇಕು, ಎ ಬಿ ಸಿ ಏನಾಗಿರುತ್ತಂತೆ ರಿಯಲ್ ನಂಬರ್ಸ್ ಆಗಿದೆ ಅಂತ ಹೇಳ್ತಾರೆ. ಹೈಯೆಸ್ಟ್ ಪವರ್ ಆಫ್ ಎಕ್ಸ್, ಇಲ್ಲಿ ಎಕ್ಸ್ ಅನ್ನೋದು ಇಲ್ಲಿದೆ ಮತ್ತು ಇಲ್ಲಿ ಒಂದಿದೆ. ಸೊ ಇಲ್ಲಿ ಒಂದಿದೆ, ಎರಡಿದೆ ಅಲ್ವಾ. ಸೊ ಹೈಯೆಸ್ಟ್ ಪವರ್ ಎಕ್ಸಿಂದ ಏನಾಗಿರಬೇಕು ಅಂತೆ, ಎಕ್ಸ್ ಸ್ಕ್ವಯರ್ ಆಗಿರ್ಬೇಕಂತೆ. ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ. ನಿಮಗೆ ಗೊತ್ತಿರ್ಬೋದು ಲೀನಿಯರ್ ಈಕ್ವೇಷನ್ಸ್, ಕ್ವಾಡ್ರಾಟಿಕ್ ಈಕ್ವೇಷನ್ಸ್, ಪಾಲಿನಾಮಿಯಲ್ ಈಕ್ವೇಷನ್ಸ್ ಅಂತೆಲ್ಲ ಬರುತ್ತೆ ಅಲ್ವಾ. ಸೊ ಕ್ಯೂಬ್ ಮತ್ತು ಟು ದ ಪವರ್ 4, 5, 6 ಆ ಥರದ್ದೆಲ್ಲ ಬಂದರೆ ಪಾಲಿನಾಮಿಯಲ್ ಈಕ್ವೇಷನ್ಸ್ ಅಂತ ಹೇಳ್ತೀವಿ. ನಮಗಿಲ್ಲಿ ಬೇಕಾಗಿರೋದು ಯಾವುದು, ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಲ್ವಾ. ಸೊ ಎಕ್ಸ್ನ ಪವರ್ ಹೈಯೆಸ್ಟ್ ಎಷ್ಟಿರಬೇಕು, 2 ಇರಬೇಕು. ಅದಕ್ಕಿಂತ ಕಡಿಮೆನೂ ಇರಬಾರ್ದು ಮತ್ತು ಜಾಸ್ತಿನೂ ಇರಬಾರ್ದು. ಸೊ ಎಷ್ಟು ಕರೆಕ್ಟಾಗಿರಬೇಕು ಅಂದರೆ ಈಸ್ ಈಕ್ವಲ್ ಟು 2 ಇರಬೇಕು. ಹೈಯೆಸ್ಟ್ ಆ್ಯಂಡ್ ಲೋಯೆಸ್ಟ್ ಯಾವುದೂ ಇರಬಾರ್ದು. ಎಕ್ಸ್ ಪವರ್ ವ್ಯಾಲ್ಯೂ ಈಸ್ ಈಕ್ವಲ್ ಟು 2 ಅಂತ ಇದ್ದರೆ ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ ಕರಿತೀವಿ. ಸೊ ಫಸ್ಟ್ ಎಕ್ಸಾಂಪಲ್ ಏನು, ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಸ್ ಈಕ್ವಲ್ ಟು 0 ಅಂತ ಇದೆ. ಈ ಫಾರ್ಮಲ್ಲಿ ಇದೆಯಾ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು 0 ಆ ಫಾರ್ಮಲ್ಲಿ ಇದೆ ಅಲ್ವಾ. ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯೆಂಟ್ ಏನು, ಎ ಈಸ್ ಈಕ್ವಲ್ ಟು 1, ಏನಿಲ್ಲ ಅಂದರೆ 1 ಅಲ್ವಾ. ಬಿ ವ್ಯಾಲ್ಯೂ -5, ಪ್ಲಸ್ ಇರ್ಬೋದು ಮೈನಸ್ ಇರ್ಬೋದು ಏನಾದರೂ ಇರ್ಬೋದು, ಬಟ್ ರಿಯಲ್ ನಂಬರ್ ಆಗಿದೆ ಅಲ್ವಾ ಅದು, ಅಷ್ಟು ಮಾತ್ರ ಬೇಕಾಗಿರೋದು. ಇದು -5 ಆಗುತ್ತೆ, ಬಿ ವ್ಯಾಲ್ಯೂ -5 ಆ್ಯಂಡ್ ಸಿ ವ್ಯಾಲ್ಯೂ 6 ಆಗಿದೆ. ಈ ಒಂದು ಫಾರ್ಮಲ್ಲಿ ಇದೆ ಅಲ್ವಾ, ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ನೆಕ್ಸ್ಟ್ ಬನ್ನಿ, ಎಕ್ಸಾಂಪಲ್ ಏನಿದೆ ಅಂದರೆ 2x ಸ್ಕ್ವೇರ್ ಪ್ಲಸ್ x ಮೈನಸ್ 300 ಅಂತ ಇದೆ. ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯೆಂಟ್ ಏನಿದೆ, 2 ಇದೆ. ಎ ವ್ಯಾಲ್ಯೂ 2, ಬಿ ವ್ಯಾಲ್ಯೂ ಏನಿದೆ, ಎಕ್ಸ್ನ ಕೋಎಫಿಷಿಯೆಂಟ್ ಬಿ ಇದೆ ಅಲ್ವಾ, ಇಲ್ಲಿ ಏನಿಲ್ಲ ಅಂದರೆ 1 ಅಂತ ತೊಗೊಳ್ತೀವಿ. ಬಿ ಇಸ್ ಈಕ್ವಲ್ ಟು 1. ಸಿ ವ್ಯಾಲ್ಯೂ ಏನಿದೆ -3 ಏನಿದೆ, ಪ್ಲಸ್ ಮೈನಸ್ ಏನಾದರೂ ಆಗಿರಲಿ ಬಟ್ ನಮಗೆ ರಿಯಲ್ ನಂಬರ್ ಆಗಿರಬೇಕು ಅಷ್ಟೇ. ಸಿ ಇಸ್ ಈಕ್ವಲ್ ಟು -300. ನೆಕ್ಸ್ಟ್ ಥರ್ಡ್ ಎಕ್ಸಾಂಪಲ್ ನೋಡಿ, 4x ಮೈನಸ್ 3x ಪ್ಲಸ್ 2 ಇಸ್ ಈಕ್ವಲ್ ಟು 0. ಫಸ್ಟ್ ಥರನೂ ಇಲ್ಲ, ಸೆಕೆಂಡ್ ಥರನೂ ಇಲ್ಲ. ಇಲ್ಲೇನು ಕೊಟ್ಟಿದ್ದಾರೆ, -3x ಸ್ಕ್ವೇರ್ನ ಇಲ್ಲಿ ಕೊಟ್ಟಿದ್ದಾರೆ. ನಮಗೆ ಸ್ಟಾರ್ಟಿಂಗಲ್ಲಿ ಬರಬೇಕು ಅಲ್ವಾ ಅದು. ಸೊ ಅದಕ್ಕೆ ರೀಅರೇಂಜ್ ಮಾಡ್ಕೊಂಡಿದ್ವಿ. ಹಿಂಗೆ ಬರೆದ್ರೆ ಏನು ತಪ್ಪಲ್ಲ, ಬಟ್ ನಮಗೆ ಇಲ್ಲಿದ್ದರೆ ಫಾರ್ಮಲ್ಲಿರುತ್ತೆ. ಈ ನೋಡಿ ಇಲ್ಲಿ ಈ ಫಾರ್ಮಲ್ಲಿ ಇರುತ್ತೆ ರೆಪ್ರೆಸೆಂಟೇಷನ್, ಈ ಥರ ಇರಬೇಕು. ಸೊ ನಾವು ಏನು ಮಾಡೋಣ, ರೀಅರೇಂಜ್ ಮಾಡ್ಕೊಳ್ಳೋಣ ಇದನ್ನು. ಓಕೆನಾ, ರೀಅರೇಂಜ್ ಮಾಡಿಕೊಂಡ್ರೆ ಯಾವ ಥರ ಬರುತ್ತೆ, -3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ. ax ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಇಸ್ ಈಕ್ವಲ್ ಟು 0 ಆ ಫಾರ್ಮಲ್ಲಿ ಇದೆಯಾ ಇದು. ಸೊ ಏನಂತ ಬರುತ್ತೆ, -3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಇಸ್ ಈಕ್ವಲ್ ಟು 0. ಎ ವ್ಯಾಲ್ಯೂ -3, ಬಿ ವ್ಯಾಲ್ಯೂ 4, ಸಿ ವ್ಯಾಲ್ಯೂ 2 ಅಂತ ಬರುತ್ತೆ. ಅಂದರೆ -3x ಸ್ಕ್ವೇರ್ ಪ್ಲಸ್ 4x ಪ್ಲಸ್ 2 ಈ ಒಂದು ಏನಿದೆ ಸ್ಟ್ಯಾಂಡರ್ಡ್ ಫಾರ್ಮಲ್ಲಿದೆ ಇದು ಅಷ್ಟೇ, ಅದೊಂದು ಬೇಕಾಗಿರೋದು ನಮಗೆ. ನೆಕ್ಸ್ಟ್ ಫೋರ್ತ್ ಎಕ್ಸಾಂಪಲ್ಗೆ ಎಕ್ಸ್ ಸ್ಕ್ವೇರ್ ಮೈನಸ್ 3x ಇಸ್ ಈಕ್ವಲ್ ಟು 0. ಇಲ್ಲಿ ಎಕ್ಸ್ ಸ್ಕ್ವೇರ್ನ ಕೋಎಫಿಷಿಯೆಂಟ್ ಏನಿದೆ, ಎ ವ್ಯಾಲ್ಯೂ ಏನು 1. ಓಕೆ, ನೆಕ್ಸ್ಟ್ ಬಿ ಎಕ್ಸ್ನ ಕೋಎಫಿಷಿಯೆಂಟ್ ಏನಿದೆ, ಬಿ ವ್ಯಾಲ್ಯೂ ಏನು -3. ಸೊ ಸಿ ಕೊಟ್ಟಿಲ್ಲ ನನಗೆ, ಕಾನ್ಸ್ಟೆಂಟ್ ಏನಾದರೂ ಕೊಟ್ಟಿದ್ದಾರಾ, ಇವೆರಡು ವೇರಿಯಬಲ್ಸ್ ನೋಡಿ, ಇವೆರಡು ವೇರಿಯಬಲ್ಸ್. ಇದು ಒಂದೇನಿದೆ, ಸಿ ಅನ್ನೋದು ಕಾನ್ಸ್ಟೆಂಟ್ ಇದೆ, ಅಂದರೆ ಬರೀ ನಂಬರ್ ಮಾತ್ರ ಇದೆ, ವ್ಯಾಲ್ಯೂಸ್ ಇದೆ ಅಲ್ವಾ.
ಸೊ ಇಲ್ಲಿ ನಮಗೆ ಸಿ ಕೊಟ್ಟಿಲ್ಲ ಅಂದರೆ ನಮಗೇನು ಪ್ರಾಬ್ಲಮ್ ಇಲ್ಲ, ಕ್ವೆಶನ್ ಆಗಿರುತ್ತೆ. ಯಾಕೆ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿರುತ್ತೆ? ಇಲ್ಲಿ ನಮಗೆ ಗೊತ್ತು ಎ ನಾಟ್ ಈಕ್ವಲ್ ಟು 0 ಆಗಿರಬೇಕು ಅಷ್ಟೇ. ಬಿ ಆ್ಯಂಡ್ ಸಿ ಆರ್ ಝೀರೋಸ್ ಅಂದರೆ ಏನು ಡಿಫ್ರೆನ್ಸ್ ಆಗಲ್ಲ, ಅದು ಕ್ವಾಡ್ರಾಟಿಕ್ ಈಕ್ವೇಷನ್ನೇ ಇರುತ್ತೆ. ಎ ಮಾತ್ರ 0 ಆಗಬಾರ್ದು. ಎ ಈಸ್ ನೆವರ್ ಈಕ್ವಲ್ ಟು 0, ಇದು ಕ್ವಾಡ್ರಾಟಿಕ್ ಈಕ್ವೇಷನ್ನ ಕಂಡೀಷನ್. ಓಕೆನಾ? ಎ ಈಸ್ ನಾಟ್ ಈಕ್ವಲ್ ಟು 0 ಆಗಿಲ್ಲ ಅಂದರೆ ಬಿ ಆ್ಯಂಡ್ ಸಿ 0 ಆಗಿರ್ಬೋದು, ಎ ನಾಟ್ ಈಕ್ವಲ್ ಟು 0 ಆಗಿರಬೇಕು. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್. ಯಾಕೆ ಇಷ್ಟೊಂದು ಸ್ಟ್ರೆಸ್ ಮಾಡಿ ಹೇಳ್ತಿದ್ದೀನಿ ಅಂದರೆ ಐಡೆಂಟಿಫೈ ಮಾಡಬೇಕು ಇದು ಕ್ವಾಡ್ರಾಟಿಕ್ ಈಕ್ವೇಷನ್ಸ್ ಅಂತ, ಕನ್ಫ್ಯೂಸ್ ಆಗುತ್ತೆ. ಅದಕ್ಕೇ ವೆರೈಟೀಸ್ ಆಫ್ ಎಕ್ಸಾಂಪಲ್ಸ್ನ ತೊಗೊಂಡಿದ್ದೀನಿ. ಎಲ್ಲ ಥರದ ಎಕ್ಸಾಂಪಲ್ಸ್ನು ಇಲ್ಲಿ 6 ಎಕ್ಸಾಂಪಲ್ ಆಗಿ ಬರ್ತಿದ್ದೀನಿ. 4th ಎಕ್ಸಾಂಪಲ್ಲು ಹೇಳ್ತಿದೆ ಅಲ್ವಾ, ಸಿ ಇಸ್ ಈಕ್ವಲ್ ಟು 0 ಕೊಟ್ಟು, ಸಿ ಏನು ಕೊಟ್ಟಿಲ್ಲ ಅಂದರೆ 0 ಅಲ್ವಾ. ಸೊ ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆ. ಯಾಕೆ? ಇಲ್ಲಿ x² ಇದೆ. x² ಇತ್ತು ಅಂದರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ನೇ. ಓಕೆ, ಆ್ಯಂಡ್ ಇಲ್ಲಿ x² - 4 ಈಸ್ ಈಕ್ವಲ್ ಟು 0 ಇರುತ್ತೆ. ಬಿ ಈಸ್ ಈಕ್ವಲ್ ಟು 0 ಆಗಿದೆ. ಇಲ್ಲಿ x² ಕೋಎಫಿಷಿಯಂಟ್ a ಈಸ್ ಈಕ್ವಲ್ ಟು 1 ಇದೆ, ಆ್ಯಂಡ್ ಸಿ -4 ಇದೆ. ಬಿ ಕೊಟ್ಟಿಲ್ಲ, ಅಲ್ಲಿ ಎಕ್ಸ್ನ ಕೋಎಫಿಷಿಯಂಟ್ ಏನು ಕೊಟ್ಟಿಲ್ಲ, 0 ಇದೆ ಅಲ್ವಾ. ಸೊ ಬಿ ಈಸ್ ಈಕ್ವಲ್ ಟು 0, ಇದು ಕೂಡ ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿದೆ. 6th ಎಕ್ಸಾಂಪಲ್, 7x - 3 is equal to 0. This is not a quadratic equation. Why? ಯಾಕೆ? ಯೋಚನೆ ಮಾಡಿ ಯಾಕಿರ್ಬೋದು ಅಂತ. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಿಲ್ಲ. 6th ಎಕ್ಸಾಂಪಲ್, ಯಾಕೆ? ಇಲ್ಲಿ x² ಇಲ್ಲ. x² ಇಲ್ಲ ಅಂದರೆ ಏನು? ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ. ಎ ವ್ಯಾಲ್ಯೂ ಏನಾಗಿದೆ ಹಂಗಂದ್ರೆ? x² ಇಲ್ಲ ಅಂದರೆ 0 ಆಗಿಬಿಟ್ಟಿದೆ. ಅಂದರೆ ಇಲ್ಲಿ ನೋಡಿ, ಇದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮಲ್ಲಿ ಬರೀಬೇಕು ಅಂದರೆ a(x² + bx + c = 0. ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಫಾರ್ಮ. ಆ ಫಾರ್ಮಲ್ಲಿ ಬರೀಬೇಕು ಅಂದರೆ ಏನು? ಎ ಕೊಟ್ಟಿದ್ದಾರಾ? ಕೊಟ್ಟಿಲ್ಲ. 0 x² ಪ್ಲಸ್ ಬಿ ವ್ಯಾಲ್ಯೂ ಏನು? 7. a = 0 ಆಗಿದೆ, ಬಿ ವ್ಯಾಲ್ಯೂ 7 ಆಗಿದೆ. c - 7x - 0 ಆಗಿದೆ. ಎ ನಾಟ್ ಈಕ್ವಲ್ ಟು 0 ಅಂತ ಹೇಳಿದ್ವಿ. ಎ 0 ಆಗಿದೆ. 0 ಆಗಿದೆ ಅಂದರೆ ಏನು? ಇದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ. ಎ ಇಸ್ ನಾಟ್ ಈಕ್ವಲ್ ಟು 0 ಇದ್ದರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್. ಎ ಈಸ್ ಈಕ್ವಲ್ ಟು 0 ಇದ್ದರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ. ಐ ಆಮ್ ಸ್ಟ್ರೆಸ್ಸಿಂಗ್ ಅಗೇನ್, ಎ ಈಸ್ ನಾಟ್ ಈಕ್ವಲ್ ಟು 0 ಅಂದರೆ ಏನಂತ? ಕ್ವಾಡ್ರಾಟಿಕ್ ಈಕ್ವೇಷನ್. ಎ ಈಸ್ ಈಕ್ವಲ್ ಟು 0 ಅಂದರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಆಗಲ್ಲ. ಐ ಆಮ್ ಸ್ಟ್ರೆಸ್ಸಿಂಗ್ ಅಗೇನ್ ಆ್ಯಂಡ್ ಅಗೇನ್, ಎ ಈಸ್ ನಾಟ್ ಈಕ್ವಲ್ ಟು 0 ಆಗಿತ್ತು ಅಂದರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ. ಎ ಈಸ್ ಈಕ್ವಲ್ ಟು 0 ಆಗಿತ್ತು ಅಂದರೆ ಅದು ಕ್ವಾಡ್ರಾಟಿಕ್ ಈಕ್ವೇಷನ್ ಅಲ್ಲ ಅಂತ ಅರ್ಥ ಮಾಡ್ಕೊಬೇಕು ನಾವು. ಎ ಈಸ್ ನಾಟ್ ಈಕ್ವಲ್ ಟು 0 ಆಗಿತ್ತು ಅಂದರೆ ಅದನ್ನು ಕ್ವಾಡ್ರಾಟಿಕ್ ಈಕ್ವೇಷನ್ ಅಂತ ಕರಿತೀವಿ. ವರ್ಡಿಂಗ್ಸ್ ಪ್ರಾಬ್ಲಮ್ಸ್ ಥರ ಇದೆ. ಸೊ ಹಿಂಗೆ ಅದು ರೆಪ್ರೆಸೆಂಟೇಷನ್ಗೆ ಯಾವ ಥರ ಮಾಡಬೇಕು ಅನ್ನೋದು ಅಷ್ಟೇ. ಆನ್ಸರ್ನ ಫೈಂಡ್ ಔಟ್ ಮಾಡ್ಬೋದು, ಬಟ್ ಇದು ನನಗೆ ಪೆಂಡಿಂಗ್ ಇಟ್ಕೊಂಡಿರ್ತೀನಿ. ಯಾಕಂದರೆ ನಾನು ನಿಮಗೆ ಮೆಥಡ್ಸ್ ಹೇಳ್ಕೊಟ್ಟಾದ್ಮೇಲೆ ಇದು ಹೇಳಿದ್ರೆ ಅರ್ಥ ಆಗುತ್ತೆ. ಇಲ್ಲ ಅಂದರೆ ಸುಮ್ಮನೆ ಆನ್ಸರ್ನ ಫೈಂಡ್ ಔಟ್ ಮಾಡೋದಕ್ಕಾಗಲ್ಲ. ಬಟ್ ರೆಪ್ರೆಸೆಂಟೇಷನ್, ಕ್ವಾಡ್ರಾಟಿಕ್ ಈಕ್ವೇಷನ್ನ ಯಾವ ಥರ ರೆಪ್ರೆಸೆಂಟೇಷನ್ ಮಾಡೋದು ಅಂತ ವರ್ಡಿಂಗ್ಸ್ ಪ್ರಾಬ್ಲಮ್ಸಲ್ಲಿ ಹೇಳ್ತೀನಿ. ಫಸ್ಟ್ ಎಕ್ಸಾಂಪಲ್ಲು, ರೆಪ್ರೆಸೆಂಟ್ ದ ಫಾಲೋಯಿಂಗ್ ಸಿಚುಯೇಷನ್ಸ್ ಮ್ಯಾಥಮೆಟಿಕಲಿ. ಅವ್ರು ಬರೀ ಆನ್ಸರ್ ಕೇಳಿಲ್ಲ, ರೆಪ್ರೆಸೆಂಟ್ ಮಾತ್ರ ಕೇಳಿರೋದು. ಸೊ ನಾನಿಲ್ಲಿ ರೆಪ್ರೆಸೆಂಟೇಷನ್ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬೇಕಿದ್ರೆ ಎಲ್ಲ ಪ್ರಾಬ್ಲಮ್ಸ್ ಆದಮೇಲಿಂದ, ಅಂದರೆ ಮೆಥಡ್ಸ್ 4 ಮೆಥಡ್ಸ್ ಇದ್ದಾವೆ ಇದರಲ್ಲಿ, ಅದೆಲ್ಲ ಆದಮೇಲಿಂದ ಇದಕ್ಕೆ ಆನ್ಸರ್ನ ಫೈಂಡ್ ಔಟ್ ಮಾಡೋಣ. ಜಾನ್ ಆ್ಯಂಡ್ ಜೀವಂತಿ ಟುಗೆದರ್ ಹ್ಯಾವ್ 45 ಮಾರ್ಬಲ್ಸ್. ಜಾನ್ ಮತ್ತು ಜೀವಂತಿ ಅಂತ ಇಬ್ಬರಿದ್ದಾರೆ. ಅವರು ಹತ್ರ ಇರೋವಂಥ ಮಾರ್ಬಲ್ಸ್ ಎರಡನ್ನೂ ಟೋಟಲ್ ಮಾಡಿದ್ರೆ ಎಷ್ಟಿರುತ್ತೆ? 45. ಇಬ್ಬರದ್ದು ಟೋಟಲ್ ಮಾಡಿದ್ರೆ 45 ಇರುತ್ತೆ. ಫಸ್ಟ್ ಏನಿದೆ ಸೆಂಟೆನ್ಸಸ್ ಅದು ಎಕ್ಸ್ಪ್ಲೇನ್ ಮಾಡ್ತೀನಿ, ಆಮೇಲಿಂದ ಸೊಲ್ಯೂಷನ್ಗೆ ಹೋಗೋಣ. ಜಾನ್ ಆ್ಯಂಡ್ ಜೀವಂತಿ ಅವರಿಬ್ಬರು ಹತ್ರನೂ 45 ಮಾರ್ಬಲ್ಸ್ ಇದೆ. ಅಂದರೆ ಸಪ್ರೇಟ್ ಅಲ್ಲ, ಅವರಿಬ್ಬರದ್ದು ಸೇರಿಸಿದ್ರೆ ಮಾರ್ಬಲ್ಸ್ಗಳು ಸೇರಿಸಿದ್ರೆ 45 ಮಾರ್ಬಲ್ಸ್ ಆಗುತ್ತೆ. ಬೋತ್ ಆಫ್ ದೆಮ್ ಲಾಸ್ 5 ಮಾರ್ಬಲ್ಸ್ ಏಜ್. ಇಬ್ಬರು ಕೂಡ ಏನು 5 ಮಾರ್ಬಲ್ಸ್ನ ಕಳ್ಕೊತಾರಂತೆ. ಆ್ಯಂಡ್ ದ ಪ್ರಾಡಕ್ಟ್ ಆಫ್ ದ ನಂಬರ್ಸ್ ಆಫ್ ಮಾರ್ಬಲ್ಸ್ ದೇ ನೌ ಹ್ಯಾವ್ ಇಸ್ 124. ಅವ್ರು ಕಳ್ಕೊಂಡಾದ್ಮೇಲಿಂದ ನಮಗೆ ಅವ್ರು ಇಬ್ಬರದ್ದು ಪ್ರಾಡಕ್ಟ್ ಬರುತ್ತಲ್ಲ, ಅದು ಎಷ್ಟು ಈಕ್ವಲ್ ಆಗಿರುತ್ತೆ ಅಂದರೆ 124. ದ ಪ್ರಾಡಕ್ಟ್ ಆಫ್ ದ ನಂಬರ್ ಆಫ್ ಮಾರ್ಬಲ್ಸ್, 5 ಮಾರ್ಬಲ್ಸ್ನ ಅವರಿಬ್ಬರು ಲಾಸ್ಟ್ ಮಾಡ್ಕೊಂಡಾದ್ಮೇಲಿಂದ ಬರುತ್ತಲ್ವ,
ಅದು ನಮಗೆ ಎಷ್ಟಾಗಿರುತ್ತೆ ಅಂತ 124 ಆಗಿರುತ್ತಂತೆ. ವಿ ವುಡ್ ಲೈಕ್ ಟು ಫೈಂಡ್ ಔಟ್ ಹೌ ಮಾರ್ಬಲ್ಸ್ ದೇ ಹ್ಯಾಡ್ ಟು ಸ್ಟಾರ್ಟ್ ವಿತ್. ಅಂದರೆ ನಾವು ಫಸ್ಟು ಎಷ್ಟು ಮಾರ್ಬಲ್ಸ್ ಇತ್ತು ಅಂತ ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇಲ್ಲಿ ಫೈಂಡ್ ಔಟ್ ಮಾಡೋದೇನು ಬೇಡ, ನಮಗೆ ಹಿಂಗೆ ರೆಪ್ರೆಸೆಂಟೇಷನ್ ಬೇಕು. ಕ್ವಾಡ್ರಾಟಿಕ್ ಈಕ್ವೇಷನ್ ಯಾವ ಥರ ಬರುತ್ತೆ ಅಂದರೆ a² + bx + c = 0 ಅಂತ ಇದೆ ಅಲ್ವಾ, ಆ ಫಾರ್ಮಿಗೆ ತರಿಸ್ಬೇಕು ಅಷ್ಟೇ. ಓಕೆನಾ. ಸೊಲ್ಯೂಷನ್ ಏನಂತ ಇದೆ, ದ ನಂಬರ್ ಆಫ್ ಮಾರ್ಬಲ್ಸ್ ಜಾನ್ ಹ್ಯಾಡ್. ಜಾನ್ ಹತ್ರ ಇರೋವಂಥ ನಂಬರ್ ಆಫ್ ಮಾರ್ಬಲ್ಸ್ ಅವ್ರು ಕೊಟ್ಟಿದ್ದಾರೆ ಎಷ್ಟು ಅಂತ. ಜೀವಂತಿ ಹತ್ರ ದ ನಂಬರ್ ಆಫ್ ಮಾರ್ಬಲ್ಸ್ ಜೀವಂತಿ ಹ್ಯಾಡ್, ಅವಳ ಹತ್ರ ಎಷ್ಟು ಮಾರ್ಬಲ್ಸ್ ಇದೆ ಅಂತ ಕೊಟ್ಟಿದ್ದಾರೆ. ಅವರು ಕೊಟ್ಟಿಲ್ಲ, ಏನಂತ ಕೊಟ್ಟಿದ್ದಾರೆ, ಇಬ್ಬರು ಹತ್ರ ಟೋಟಲ್ ಮಾಡಿದಾಗ ನಮಗೆ 45 ಇದೆ ಅಂತ ಹೇಳಿದ್ದಾರೆ. ಲೆಟ್, ನಾವೇ ಅಸ್ಯೂಮ್ ಮಾಡ್ಕೊತಾ ಇದ್ದೀವಿ ಏನಂತ, ದ ನಂಬರ್ ಆಫ್ ಮಾರ್ಬಲ್ಸ್ ಜಾನ್ ಹ್ಯಾಡ್, ಜಾನ್ ಹತ್ರ ಅಷ್ಟು ಮಾರ್ಬಲ್ಸ್ ಇತ್ತು, ಫಸ್ಟ್ ಇತ್ತು ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆನಾ. ದೆನ್ ದ ನಂಬರ್ ಆಫ್ ಮಾರ್ಬಲ್ಸ್ ಜೀವಂತಿ ಹ್ಯಾಡ್, ಜೀವಂತಿ ಹತ್ರ ಎಷ್ಟಿತ್ತು ಅಂತ ಅಂದ್ಕೊಳ್ಳೋಣ. 45 ಮಾರ್ಬಲ್ಸ್ ಅಲ್ವಾ ಅವ್ರು ಕೇಳಿರೋದು. ನಾವು ಜಾನ್ ಹತ್ರ ಇತ್ತು ಅಂದ್ಕೊಂಡ್ರೆ ನಮಗೆ ಇನ್ನೆಷ್ಟು ಮಾರ್ಬಲ್ಸ್ ಇರುತ್ತೆ, 45 - x ಮಾಡಿದ್ರೆ ಅಷ್ಟು ಜೀವಂತಿ ಹತ್ರ ಇರುತ್ತೆ ಅಂತ ಅಂದ್ಕೊಬೋದಾ. ಓಕೆ, ಅರ್ಥ ಆಯ್ತಾ. ಜಾನ್ ಹತ್ರ ಮಾರ್ಬಲ್ಸ್ ಇರುತ್ತೆ, ಆ ಎಕ್ಸ್ನ ಮೈನಸ್ ಮಾಡಿದ್ರೆ ತಾನೇ ಜೀವಂತಿ ಹತ್ರ ಇರೋವಂಥದ್ದು. ಅಂದರೆ 45 ಆ ಎಕ್ಸ್ನ ಮೈನಸ್ ಮಾಡಿದಷ್ಟು ಜೀವಂತಿ ಹತ್ರ ಅಷ್ಟಿರುತ್ತೆ ಅಂತ, ಮಾರ್ಬಲ್ಸ್ ಅಷ್ಟಿರುತ್ತೆ ಅಂತ ಅಸ್ಯೂಮ್ ಮಾಡ್ಕೊಂಡಿರ್ತೀವಿ. ಫಾರ್ ಎಕ್ಸಾಂಪಲ್ ಏನಂದರೆ, ಜಾನ್ ಹತ್ರ 5 ಮಾರ್ಬಲ್ಸ್ ಇತ್ತು ಅಂತ ಸುಮ್ಮನೆ ಅಸ್ಯೂಮ್ ಮಾಡ್ಕೊಳ್ಳೋಣ. ಓಕೆನಾ. ಸುಮ್ಮನೆ ಬರೀತಾ ಇದ್ದೀನಿ. ಜಾನ್ ಹತ್ರ 5 ಮಾರ್ಬಲ್ಸ್ ಇತ್ತು ಅಂತ ಅಂದ್ಕೊಳ್ಳೋಣ. ಯಾರ ಹತ್ರ ಇದು, ಜಾನ್ ಹತ್ರ. ಜೀವಂತಿ ಹತ್ರ 40 ಮಾರ್ಬಲ್ಸ್ ಇತ್ತು ಅಂತ ಅಂದ್ಕೊಳ್ಳೋಣ. ಓಕೆನಾ. ಸುಮ್ಮನೆ ಜಸ್ಟ್ ಅಸ್ಯೂಮ್ ಮಾಡ್ಕೊತಿರೋದು. ಇವರಿಬ್ಬರದ್ದು ಟೋಟಲ್ ಸೇರಿಸಿದ್ರೆ ನಮಗೆ ಎಷ್ಟಾಯಿತು, ಇದು ಜೀವಂತಿ ಹತ್ರ ಇತ್ತು. 5 + 45 ಎಷ್ಟಾಯಿತು, 45. ಅವ್ರೇನು ಕೇಳಿದ್ದಾರೆ ಇಲ್ಲಿ, 45 ಮಾರ್ಬಲ್ಸ್. ಇಬ್ಬರದ್ದು ಟೋಟಲ್ ಸೇರಿಸಿದ್ರೆ ಎಷ್ಟು, 45 ಮಾರ್ಬಲ್ಸ್ ಆಗುತ್ತೆ ಅಂತ ಹೇಳಿದಾರೆ. ಇಷ್ಟೇ ಇದೆ ಅಂತ ಅಲ್ಲ, ಬಟ್ ನಾವು ಅಸ್ಯೂಮ್ ಮಾಡ್ಕೊತಿರೋದು ಹಂಗೆ, ಆಯಿತಾ. ನಿಮಗೆ ಅರ್ಥ ಆಗಲಿ ಅಂತ ಹೇಳೋಕ್ಕೆ. ಜಾನ್ ಹತ್ರ ಎಷ್ಟಿತ್ತು, 5. ಈ 5ನ ನಾವು ಏನು ತಗೊಳ್ಳೋಣ, ಎಕ್ಸ್ ಅಂತ. ಓಕೆನಾ. ಎಕ್ಸ್ ಮಾರ್ಬಲ್ಸು ಜಾನ್ ಹತ್ರ ಇತ್ತು. 45ಅಲ್ಲಿ ಈ ಎಕ್ಸ್ನ ಮಾಡಿದ್ರೆ, 45 ಎಕ್ಸ್ ಅಂದರೆ 5 ಅಲ್ವಾ, ಎಕ್ಸ್ನ ಮಾಡಿದ್ರೆ ನಮಗೆ ಜೀವಂತಿ ಹತ್ರ ಇರೋ ಮಾರ್ಬಲ್ ಸಿಗುತ್ತಾ. ಅದಕ್ಕೆ ನಾವು ಏನು ಬರೀತಿದ್ದೀವಿ, 45 - x ಅಂತ ಅದಕ್ಕೆ ನಾವು 45 - x ಅಂತ ಬರೀತೀವಿ. ಇದೇ ಅಲ್ಲ ಆನ್ಸರು, ಬಟ್ ನಾವು ಸುಮ್ಮನೆ ನಿಮಗೆ ಅರ್ಥ ಆಗಲಿ ಅಂತ ಎಕ್ಸಾಂಪಲ್ ಕೊಟ್ಟಿರ್ತೀವಿ. ಓಕೆ. ನೆಕ್ಸ್ಟು, ಜಾನ್ ಹತ್ರ ಎಷ್ಟಿದೆ, ಎಕ್ಸ್ ಮಾರ್ಬಲ್ಸ್ ಇದೆ. ಜೀವಂತಿ ಹತ್ರ 45 - x ಮಾರ್ಬಲ್ಸ್ ಇದೆ. ಅವರಿಬ್ಬರು ಏನು ಮಾಡ್ತಾರೆ ಅಂದರೆ 5 ಮಾರ್ಬಲ್ ಕಳ್ಕೊತಾರೆ. ಎಕ್ಸ್ ಅವ್ರ ಹತ್ರ ಇರೋಷ್ಟು ಮಾರ್ಬಲ್ಸ್ ಹತ್ರ 5 ಮಾರ್ಬಲ್ಸ್ನ ಮೈನಸ್ ಮಾಡಿ ಅಂದರೆ ಕಳ್ಕೊಟ್ಬಿಡ್ತಾರೆ. ಸೊ x - 5 ಅಂತ ಬರೀಬೋದು. ಜಾನ್ ಕಳ್ಕೊಂಡಿದ್ದು ಎಷ್ಟು, 5, x - 5. ಜೀವಂತಿ 45 - x, ಅವಳ ಹತ್ರ ಎಷ್ಟಿರುತ್ತೆ ಮಾರ್ಬಲ್ಸು, 45 - x. ಆ ಮಾರ್ಬಲ್ಸ್ ಜೊತೆ ಅವಳು -5ನ ಕಳ್ಕೊಂಡ್ಳು. 45 - 5 ಎಷ್ಟಾಗುತ್ತೆ, 40. -x ಅಂದರೆ ಬರೆಯೋಣ. ಇದು ಮತ್ತು ಇದು ಇವೆರಡರದ್ದು ಕಳ್ಕೊಂಡಾಗಿರುತ್ತೆ ಅಲ್ವಾ, ಅವ್ರ ಎಷ್ಟಿರುತ್ತೆ ಅಂತ ಅವೆರಡರದ್ದು ಪ್ರಾಡಕ್ಟ್ ಮಾಡಿದಾಗ ನಮ್ಗೆ ಏನು ಹೇಳಿದ್ರೆ 124 ಇದೆ ಅಂತ ಹೇಳಿದಾಗ, 124 ಅಂತ ಖಂಡಿಸ್ತಾ 124 = 124 ಅಂತ ಬರ್ಕೊಬೇಕು. ಬರ್ಕೊಂಡಾದ್ಮೇಲಿಂದ ನೆಕ್ಸ್ಟು ನಮಗೆ ಇದನ್ನು ಮಲ್ಟಿಪ್ಲೈ ಮಾಡ್ಕೊಂಡು x × 40 40x ಆಗುತ್ತಾ. x × -x -x², -5 × 40 -200, -5 × -x + 5x = 124. ಸೊ ನಮಗೇನು ax² + bx + c = 0 ಆ ಒಂದು ಫಾರ್ಮಲ್ಲಿ ಬೇಕು ಅಲ್ವಾ. ಆ ಒಂದು ಫಾರ್ಮಲ್ಲಿ ಬೇಕು ಅಂದರೆ ಏನು ಮಾಡಬೇಕು, ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೊಳೋದು, ಹಿಂಗೆಲ್ಲ ಮಾಡೋದು ಮಾಡ್ಕೊಬೇಕಾಗುತ್ತೆ. ಅರ್ಥ ಆಯ್ತಾ ಏನು ಅಂತ. x² + 4 -x²ನ ಫಸ್ಟ್ ಬರೀಬೇಕಾಗುತ್ತೆ. ಆ್ಯಂಡ್ 40xನಲ್ಲಿ 5xನ ನೆಕ್ಸ್ಟು, ಅದಾದಮೇಲಿಂದ
ಅಂದರೆ ಮೈನಸ್ ಎಕ್ಸ್ ಸ್ಕ್ವೇರ್ ಬರೀಬೇಕು, ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಅದು ಮೈನಸ್ ಎಕ್ಸ್ ಸ್ಕ್ವೇರ್ ಬರೆಯೋಣ. ಆಮೇಲಿಂದ ಎಕ್ಸ್ ಬರಿಬೇಕು, ಆಮೇಲಿಂದ ಎಕ್ಸ್ ಬರಿಬೇಕಾಗುತ್ತೆ 40x ಮತ್ತು ಪ್ಲಸ್ 40x, ಅದಾದಮೇಲಿಂದ ಪ್ಲಸ್ 5x, ಆಮೇಲಿಂದ ಮೈನಸ್ 200 ಈಕ್ವಲ್ ಟು 124. ನಾನು 124ನ ಈ ಕಡೆ ತೊಗೊತಾ ಇದ್ದೀನಿ, ಈ ಪ್ಲಸ್ ಇರೋದು ಮೈನಸ್ ಆಗುತ್ತೆ. ಸೊ ಮೈನಸ್ 124 ಝೀರೋ, ಇಲ್ಲಿ ಏನೂ ಇರಲ್ಲ ಅಲ್ವಾ, ಸೊ ಝೀರೋ ಅಂತ ಬರ್ಕೊಂಡು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 40x ಪ್ಲಸ್ 5x 45x ಮೈನಸ್ 200 ಮೈನಸ್ 124 ಈಸ್ ಈಕ್ವಲ್ ಟು ಝೀರೋ. ಸೊ ಇದು ಇದೆ ಅಲ್ವಾ, ಅದನ್ನು ಮಾಡ್ಕೊಳ್ಳೋಣ. ಎಕ್ಸ್ ಸ್ಕ್ವೇರ್ ಪ್ಲಸ್ 45x ಮೈನಸ್ 324 ಈಸ್ ಈಕ್ವಲ್ ಟು ಝೀರೋ. ರೆಪ್ರೆಸೆಂಟೇಷನ್ ಬಂತಾ? ಯಾವ ಥರ ರೆಪ್ರೆಸೆಂಟೇಷನ್ ಬಂತು? ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಝೀರೋ. ಕ್ವಾಡ್ರೆಟಿಕ್ ಇಕ್ವೇಷನ್ ಫಾರ್ಮ್ ಆಯಿತು, ಆ ಥರ ಬಂತಾ? ಎ ಪ್ಲಸ್ ಮೈನಸ್ ಏನಾದರೂ ಆಗಲಿ ಅದೊಂದು ರಿಯಲ್ ನಂಬರ್, ಮೈನಸ್ 1 ಅನ್ನೋದೊಂದು ರಿಯಲ್ ನಂಬರಾ, ಮೈನಸ್ 1 ರಿಯಲ್ ನಂಬರ್ ಯಾವುದ್ರಲ್ಲಿ ಬರುತ್ತೆ, ಅದು ಇಂಟೀಜರ್ಸಲ್ಲಿ ಬರುತ್ತಾ, ಸೊ ಇದು ರಿಯಲ್ ನಂಬರಾ, ಅಷ್ಟೇ ಬೇಕಾಗಿರೋದು. ನಿಮಗೆ ಎಕ್ಸ್ ಸ್ಕ್ವೇರ್ ಇದೆ ಅಲ್ವಾ, ಎಕ್ಸ್ ಸ್ಕ್ವೇರ್ ಇತ್ತು ಅಂದರೆ ಅದು ಕ್ವಾಡ್ರೆಟಿಕ್ ಇಕ್ವೇಷನ್ ಆಗಿರುತ್ತೆ. ಸೊ ರೆಪ್ರೆಸೆಂಟ್ ಮಾಡಿದ್ದಾಯಿತು ಅಲ್ವಾ. ಸೆಕೆಂಡ್ ಎಕ್ಸಾಂಪಲ್, ಇದನ್ನು ಕೂಡ ನಾವು ರೆಪ್ರೆಸೆಂಟೇಷನ್ ತೋರಿಸಬೇಕಾಗುತ್ತೆ ಕ್ವಾಡ್ರೆಟಿಕ್ ಇಕ್ವೇಷನ್ದು. ಎ ಕಾಟೇಜ್ ಇಂಡಸ್ಟ್ರಿ ಪ್ರೊಡ್ಯೂಸಸ್ ಎ ಸರ್ಟೇನ್ ನಂಬರ್ ಆಫ್ ಟಾಯ್ಸ್ ಇನ್ ಎ ಡೇ. ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಇನ್ ರುಪೀಸ್ ವಾಸ್ ಫೌಂಡ್ ಟು ಬಿ 55 minus the number of toys produced in a day. On a particular day, the total cost of production was rupees 750. We would like to find out the number of toys produced on that day. A cottage industry produce ಮಾಡ್ತಿದೆ ಅಂತ ಸರ್ಟೇನ್ ನಂಬರ್ ಆಫ್ ಟಾಯ್ಸ್ ಅಂದರೆ ಎಷ್ಟು ಅಂತ ಅವ್ರು ಗೊತ್ತಿಲ್ಲ. ಸೊ ನಾವು ಲೆಟಸ್ ಕನ್ಸಿಡರ್ ಎಕ್ಸ್ ನಂಬರ್ ಆಫ್ ಟಾಯ್ಸ್ನ ಅದು ಪ್ರೊಡ್ಯೂಸ್ ಮಾಡ್ತಿದೆ ಅಂತ ಅಂದ್ಕೊಳ್ಳೋಣ. ಅಸ್ಯೂಮ್, ಲೆಟಸ್ ಅಸ್ಯೂಮ್. ಓಕೆ, ದೆನ್ ದ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ ಇನ್ ರುಪೀಸ್. ಪ್ರತಿಯೊಂದು ಟಾಯ್ನ ಕಾಸ್ಟ್, ಪ್ರೊಡಕ್ಷನ್ ಮಾಡಿರೋವಂಥ ಕಾಸ್ಟ್ ಎಷ್ಟಿರ್ಬೋದು ಅಂತ ಅಸ್ಯೂಮ್ ಮಾಡ್ಕೊತಿರೋದಲ್ವ ನಾವು. 55 ಮೈನಸ್ ಆಫ್ ದಟ್ ನಂಬರ್ ಆಫ್ ಟಾಯ್ಸ್ ಇದೆ ಅಲ್ವಾ, 55 ಮೈನಸ್ ನಂಬರ್ ಆಫ್ ಟಾಯ್ಸ್ ಅಂತ ಅಸ್ಯೂಮ್ ಮಾಡ್ಕೊಬೇಕು. ಅಂದರೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಎಷ್ಟಿದೆ ಅಂದರೆ 55 ಮೈನಸ್ ನಂಬರ್ ಆಫ್ ಟಾಯ್ಸ್ ಎಷ್ಟು ಪ್ರೊಡ್ಯೂಸ್ ಆಗುತ್ತಲ್ಲ ಅದು. ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಆಗ್ತಿರೋದೇನು ಎಕ್ಸು, ಅದಾದಮೇಲೆ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್ನ 55 ಮೈನಸ್ 6. ಓಕೆ, ಅದಾದಮೇಲಿಂದ ಆನ್ ಎ ಪರ್ಟಿಕ್ಯುಲರ್ ಡೇ, ಒಂದು ಪರ್ಟಿಕ್ಯುಲರ್ ದಿನ ಅವತ್ತು ದ ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ವಾಸ್ ರುಪೀಸ್ 750. ಕಾಸ್ಟ್ ಆಫ್ ಪ್ರೊಡಕ್ಷನ್ನ ಕೊಟ್ಟಿದ್ದಾರೆ ಅವರು ಏನಂತ 750 ರುಪೀಸ್ ಆಗಿದೆ ಅಂತ ಅವ್ರು ಕೊಟ್ಟಿದ್ದಾರೆ. ವಿ ವುಡ್ ಲೈಕ್ ಟು ಫೈಂಡ್ ಔಟ್ ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಆನ್ ದಟ್ ಡೇ. ಆ ಡೇ ನಮಗೆ ನಂಬರ್ ಆಫ್ ಟಾಯ್ಸ್ ಅಂದರೆ ಎಕ್ಸ್ ಏನು ಅಂತ ಫೈಂಡ್ ಔಟ್ ಮಾಡಿ ಅಂತ ಹೇಳಿದ್ದಾರೆ. ಬಟ್ ನಾವಿಲ್ಲಿ ಫೈಂಡ್ ಔಟ್ ಮಾಡೋ ಅವಶ್ಯಕತೆ ಏನಿಲ್ಲ, ರೆಪ್ರೆಸೆಂಟೇಷನ್ ಬೇಕಷ್ಟೆ. ಅಂದರೆ ಅರ್ಥ ಮಾಡ್ಕೊಳ್ಳಿ. ಇವಾಗ ಹೇಳ್ತೀನಿ ನೋಡಿ, ಸೊಲ್ಯೂಷನ್ ಹೇಳಿದ್ರೆ ಅರ್ಥ ಆಗುತ್ತೆ ನಿಮಗೆ. ಸೊಲ್ಯೂಷನ್ ಏನು, ದ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ಡ್ ಇನ್ ಎ ಡೇ. ಒನ್ ಡೇಯಲ್ಲಿ ನಂಬರ್ ಆಫ್ ಟಾಯ್ಸ್ ಪ್ರೊಡ್ಯೂಸ್ ಆಗ್ತಿರೋದು ಎಷ್ಟು, ಎಕ್ಸ್ ಅನ್ನೋ ಯಾವುದೋ ಒಂದು ನಂಬರ್. ಎಕ್ಸ್ ಅಂದರೆ ಏನೋ ಒಂದು ನಂಬರ್ ಇರುತ್ತಲ್ಲಿ. ಓಕೆನಾ, ನಮಗೆ ಗೊತ್ತಿಲ್ಲ ಅಲ್ವಾ, ಅದಕ್ಕೆ ಅದನ್ನು ಎಕ್ಸ್ ಅಂತ ತೊಗೊತಾ ಇದ್ದೀವಿ. ಓಕೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಈಚ್ ಟಾಯ್, ನಂಬರ್ ಆಫ್ ಟಾಯ್ಸ್ ಎಷ್ಟು ಪ್ರೊಡ್ಯೂಸ್ ಆಗ್ತಿದೆ ಒನ್ ಡೇ ಅಲ್ಲಿ, ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅದನ್ನು ಎಕ್ಸ್ ಅಂತ ಹೇಳ್ತಿದ್ದೀವಿ. ಅಂದರೆ ಡೈಲಿ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ, ದಿನಾಗಲೂ ಎಷ್ಟು ಪ್ರೊಡ್ಯೂಸ್ ಆಗುತ್ತೆ ಅಂದರೆ ಎಕ್ಸ್. ಅದ್ರ ಕಾಸ್ಟ್ ಆಫ್ ಪ್ರೊಡಕ್ಷನ್ ಪ್ರತಿಯೊಂದು ಟಾಯ್ದು ಎಷ್ಟು ಅಂದರೆ 55 ಮೈನಸ್ ಎಕ್ಸ್ ಅಂತ ತೊಗೊಂಡು. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ದ ಟಾಯ್ಸ್ ಈಸ್ 750 ರುಪೀಸ್. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಟಾಯ್ಸ್ಗೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಎಕ್ಸ್ ಇಂಟು 55, 55x. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 750. ಎಕ್ಸ್ ಆಫ್ 55 ಮೈನಸ್ ಎಕ್ಸ್ ಈಸ್ ಈಕ್ವಲ್ ಟು 750 ಅಂತ ತೊಗೊಂಡಿದ್ದೀವಿ. ಅಂದರೆ ಇಷ್ಟು ವ್ಯಾಲ್ಯೂ ಈಸ್ ಈಕ್ವಲ್ ಟು 750 ಆಗಿರುತ್ತೆ ಅಂತ. ನಂಬರ್ ಆಫ್ ಟಾಯ್ಸು, ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಪ್ರತಿಯೊಂದು ಟಾಯ್ಸು ಈಸ್ ಈಕ್ವಲ್ ಟು ಯಾವುದಕ್ಕೆ ಈಕ್ವಲ್ ಆಗಿರುತ್ತೆ, 750ಗೆ ಈಕ್ವಲ್ ಆಗಿರುತ್ತೆ. ಟೋಟಲ್ ಆಫ್ ಕಾಸ್ಟ್ ಆಫ್ ಪ್ರೊಡಕ್ಷನ್ಗೆ ಈಕ್ವಲ್ ಆಗುತ್ತೆ. ಟೋಟಲ್ ಕಾಸ್ಟ್ ಆಫ್ ಪ್ರೊಡಕ್ಷನ್ ಆಫ್ ಟಾಯ್ಸ್ಗೆ ಈಕ್ವಲ್ ಆಗಿರುತ್ತೆ ಅಂತಂದರೆ ಎಕ್ಸ್ ಇಂಟು 55, 55x. ಎಕ್ಸ್ ಇಂಟು ಎಕ್ಸ್, ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 750. ಆ ಥರ ಬರೀಬೋದು. ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ 55x. ಇದನ್ನು ಈ ಕಡೆ ತೊಗೊಂಡ್ರೆ ಪ್ಲಸ್ ಇರೋದು ಮೈನಸ್ ಇರುತ್ತೆ. ಮೈನಸ್ 750 ಇಸ್ ಈಕ್ವಲ್ ಟು, ಇಲ್ಲೇನು ಇಲ್ಲ ಅಂದರೆ ಏನು, ಇದನ್ನ ಈ ಕಡೆ ಹಂಚಿದ್ವಲ್ಲ, ಇಲ್ಲೇನು ಇಲ್ಲ ಅಂದರೆ 0. ರೆಪ್ರೆಸೆಂಟೇಷನ್ ಬಂತ, ರೆಪ್ರೆಸೆಂಟೇಷನ್ ಬಂತಲ್ವಾ.
Thank you for watching this video. Please do like, share, comment if any doubts, and subscribe. And don't forget to click the bell icon or bell button so that you can receive notifications when I post a video. So thank you for watching.